ಮಳೆ ಬರ್ತಿಲ್ಲ, ಜಲಾಶಯಗಳು ಬತ್ತಾ ಇದ್ದಾವೆ, ಭೂಮಿ ಒಣಗ್ತಾ ಇದೆ. ಹಾಗಾದ್ರೆ ಈ ಬಾರಿ ಮಳೆಗಾಲದ ಕತೆ ಏನು? ಈಗಾಗಲೇ 1 ತಿಂಗಳು ಕಳೆದು ಹೋಗ್ತಾ ಇದೆ. ಇನ್ 2 ತಿಂಗಳುಗಳ ಮಾತ್ರ ಮಳೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೀಗಿದ್ದಾಗ ಮಳೆಗಾಲ ಅರ್ಧಕ್ಕರ್ಧ ಖಾಲಿ ಆಗ್ತಾ ಇದೆ, ಮುಗಿದು ಹೋಗ್ತಾ ಇದೆ. ಆದ್ರೂ ಕೂಡ ಮಳೆಯ ಸೂಚನೆಯೇ ಇಲ್ದಂತಾಗಿದೆ. ರೈತರಂತೂ ಆಕಾಶದತ್ತ ತಲೆ ಮಾಡಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಹಾಗಾದ್ರೆ ಈ ಬಾರಿಯ ಮಳೆಗಾಲದ ಕತೆ ಏನು? ಈ ಬಾರಿ ಮಳೆ ಇಷ್ಟು ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ಒಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೇರಳೆ ಹಣ್ಣು ಜಾಸ್ತಿ ಬಿಡ್ತಾ ಇದ್ದಾವೆ. ಮಳೆಗಾಲ ಈ ಬಾರಿ ಅದಕ್ಕಾಗಿಯೇ ಇಲ್ಲ, ಇದು ಬರಗಾಲದ ಮುನ್ಸೂಚನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಎಲ್ನಿನೋ ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನು ಈ ಸಮಸ್ಯೆಗೆ ಕಾರಣ ಅಂತ. ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಹವಾಮಾನ ಇಲಾಖೆಯ ಹಿರಿಯ ತಜ್ಞರು CH ಪಾಟೀಲ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಹತ್ರನೇ ಈ ಸಮಸ್ಯೆಗೆ ಪರಿಹಾರ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದೆ, ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಕಡಿಮೆ ಇದೆ ಸರ್. ಮಳೆಗಾಲ ಈಗಾಗಲೇ 1 ತಿಂಗಳು ಕಳೆದೇ ಹೋಗ್ಬಿಡ್ತು. ಇನ್ನೊಂದು 2 ತಿಂಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಮಳೆಯನ್ನ. ಹೀಗಿರುವಾಗ ಈ ರೀತಿಯಾದಂತಹ ಮಳೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಿರ್ಬೋದು ಸರ್? ಈ ಮಳೆಗೆ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಎಲ್ನಿನೋ ಅಂತ ಕರಿತೀವಿ ನಾವು. ಎಲ್ನಿನೋ ಅಂದರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಉಷ್ಣಾಂಶ ಏರಿಕೆಯಾಗಿರೋದಕ್ಕೆ ನಾವು ಎಲ್ನಿನೋ ಅಂತ ಕರಿತೀವಿ ನಾವು. ಈ ಉಷ್ಣಾಂಶ ಏರಿಕೆ ಆಯ್ತಂದ್ರೆ ಆವಾಗ ಆಗುವಿಕೆ ತೀವ್ರತೆ ಜಾಸ್ತಿ ಆಗುತ್ತೆ. ಈ ಆವಿ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಸೌತ್ ಅಮೇರಿಕಾದಲ್ಲಿ ಜಾಸ್ತಿ ಮಳೆ ಆಗಿಬಿಡ್ತೈತಿ. ಮತ್ತು ಅದು ಅಲ್ಲದೆ ವೆಸ್ಟ್ ಪೆಸಿಫಿಕ್ ಮಹಾಸಾಗರ ಮತ್ತು ಈಸ್ಟ್ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಉಷ್ಣಾಂಶದ ವ್ಯತ್ಯಾಸವೂ ಕೂಡ ಕಡಿಮೆ ಆಗುತ್ತೆ. ಅಂದರೆ ವೆಸ್ಟ್ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಹೆಚ್ಚಿಗಿರ್ತೈತಿ. ಈಸ್ಟ್ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಅಲ್ಲಿ ಉಷ್ಣಾಂಶ ಏರಿಕೆ ಆದಾಗ ಈಸ್ಟ್ ವೆಸ್ಟ್ ಪ್ರೆಷರ್ ಗ್ರೇಡಿಯಂಟ್ ಕಡಿಮೆ ಆಗುತ್ತೆ. ಅಂದ್ರೆ ವಿಂಡ್ಸು ವೀಕ್ ಆಗಿಬಿಡ್ತಾವೆ. ವಿಂಡ್ಸ್ ವೀಕ್ ಆಗ್ತಾವೆ ಮತ್ತು ಏನೋ ಒಂದು ವಾಕರ್ ಸರ್ಕ್ಯುಲೇಷನ್ ಅಂತ ಇರ್ತೈತಿ. ಈಸ್ಟ್ ವೆಸ್ಟ್ ಡೈರೆಕ್ಷನ್ನಲ್ಲಿ ವಾಕರ್ ಸರ್ಕ್ಯುಲೇಷನ್ ಇರುತ್ತೆ. ಈ ವಾಕರ್ ಸರ್ಕ್ಯುಲೇಷನ್ ಕೂಡ ಇದು ಡಿಸ್ಟರ್ಬ್ ಆಗಿಬಿಡ್ತೈತಿ. ಆವಾಗ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದ ಹತ್ರ ಅಂದ್ರೆ ವೆಸ್ಟ್ ಪೆಸಿಫಿಕ್ ಮಹಾಸಾಗರದಲ್ಲಿ ಲೋ ಪ್ರೆಷರ್ ಸಿಸ್ಟಮ್ಸ್ ಫಾರ್ಮೇಷನ್ ಆಗೋದು ಕಡಿಮೆ ಆಗ್ತಾವೆ. ಈ ಲೋ ಪ್ರೆಷರ್ ಸಿಸ್ಟಮ್ಸು ವೆಸ್ಟ್ ಪೆಸಿಫಿಕ್ ಮಹಾಸಾಗರದಿಂದ ಇವು ಬಂಗಾಳ ಉಪಸಾಗರ ಕಡೆ ಚಲಿಸ್ತಿರ್ತಾವೆ. ಆವಾಗ ಅಲ್ಲೇ ಲೋ ಪ್ರೆಷರ್ ಸಿಸ್ಟಮ್ಸ್ ಫಾರ್ಮ್ ಆಗದೇ ಹೋತಂದ್ರೆ ನಮ್ಮ ಬಂಗಾಳ ಉಪಸಾಗರದಲ್ಲಿ ಕೂಡ ಅವು ಉಂಟಾಗೋದಿಲ್ಲ. ಹೀಗಾಗಿ ನಮ್ಮ ದೇಶದ ಮಳೆ ಅದರ ಮೇಲೆ ಅವಲಂಬನ ಆಗಿರ್ತೈತೆ. ಅಂದ್ರೆ ಲೋ ಪ್ರೆಷರ್ ಸಿಸ್ಟಮ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಬಂಗಾಳ ಉಪಸಾಗರದಲ್ಲಿ ಎಷ್ಟು ವಾಯುಭಾರ ಕುಸಿತ ಆಕ್ಕವು ಅಷ್ಟು ನಮಗೆ ಜಾಸ್ತಿ ಮಳೆ ಆಗುತ್ತೆ. ಸಾಮಾನ್ಯವಾಗಿ ಒಂದು ಒಳ್ಳೆಯ ಮನ್ಸೂನ್ನಲ್ಲಿ 1 ತಿಂಗಳಿಗೆ ಸುಮಾರು 4 ಲೋ ಪ್ರೆಷರ್ ಸಿಸ್ಟಮ್ಸ್ ಫಾರ್ಮ್ ಆಗಬೇಕು. ಆವಾಗ ನಮಗೆ ಉತ್ತಮವಾಗಿ ಮಳೆ ಬರುತ್ತೆ. ಆದರೆ ಈಗ ಈ ವರ್ಷ ಅಷ್ಟೊಂದು ಯಾವುದೇ ಲೋ ಪ್ರೆಷರ್ ಸಿಸ್ಟಮ್ಸ್ ಫಾರ್ಮ್ ಆಗಿರಲಿಲ್ಲ. ಆದರೆ ಬರೀ ಗಾಳಿಯಿಂದ ಮಾತ್ರ ನಮಗೆ ಮಳೆ ಬರ್ತಾಯಿದೆ. ಈಗ ನಾವು 1 ತಿಂಗಳಿಂದ ನೋಡ್ತಾ ಇದ್ದೀನಿ, ಬರೀ ಗಾಳಿಯಿಂದ ಮಾತ್ರ. ಅಲ್ಲಲ್ಲಿ ಸ್ವಲ್ಪ ವೆದರ್ ಸಿಸ್ಟಮ್ಸ್ ಫಾರ್ಮ್ ಆಕ್ಕವು, ಅಷ್ಟೊಂದು ಸ್ಟ್ರಾಂಗ್ ಸಿಸ್ಟಮ್ಸ್ ಫಾರ್ಮೇಷನ್ ಆಗಿಲ್ಲ. ಇದರಿಂದ ಮಳೆ ಪ್ರಮಾಣ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಾಸರಿ 40% ಮಳೆ ಪ್ರಮಾಣ ಕಡಿಮೆ ಆಗೈತಿ. ಅದು ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು 50% ಮಳೆ ಕಡಿಮೆ ಆಗೈತಿ. ಕೆಲವೊಂದು ಕಡೆ 60-70% ತನಕ ಮಳೆ ಕಡಿಮೆ ಆಗೈತಿ. ಕೆಲವೊಂದು ಕಡೆ ಸ್ವಲ್ಪ ಪರವಾಗಿಲ್ಲ. ಆದರೂ ಇಷ್ಟು ಮಳೆ ನಮಗೆ ಸಾಕಾಗಲ್ಲ ಮತ್ತು ಇದರಲ್ಲಿಂದ ಜಲಾಶಯಗಳು ತುಂಬುವುದಿಲ್ಲ. ಇದು ರೈತರಿಗೆ ಕೃಷಿಕರಿಗೆ ಭಾಳ ತೊಂದರೆ ಆಗುತ್ತೆ. ಸರ್, ಎಲ್ನಿನೋ ಅಂದರೆ ಭೂಮಿ ತಾಪಮಾನವನ್ನು ಹೆಚ್ಚಿಸ್ತಾ ಇರುತ್ತೆ ಈ ಒಂದು ಅಂಶ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಮಳೆಯ ಸಮಸ್ಯೆ ಏನಿದೆಯಲ್ಲ, ಇದು ಯಾವ ರಾಜ್ಯಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಕಂಡು ಬರುತ್ತೆ? ಅಂದರೆ ದೇಶಾದ್ಯಂತ ಇದೇ ಸಮಸ್ಯೆ ಇರುತ್ತಾ ಅಥವಾ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿರುತ್ತಾ, ಹೇಗೆ ಸರ್? ಈ ಎಲ್ನಿನೋ ಅನ್ನೋದು ಬರೀ ಒಂದು ಸಣ್ಣ ಪ್ರದೇಶಕ್ಕೆ ಸೀಮಿತವಾದಂತಲ್ಲ, ಇದು ವ್ಯಾಪ್ತಿಯಾಗಿರುತ್ತೆ. ಇಡೀ ಈ ಸೌತ್ ಏಷ್ಯಾದ ಮೇಲಿನ ಪರಿಣಾಮ ಬೀಳುತ್ತೆ. ಇದು ಬರೀ ಇದು ಇಡೀ ದೇಶಾದ್ಯಂತ ನಮ್ಗೆ ಈ ವರ್ಷ ಒಂದು ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಇದು ಎಲ್ನಿನೋದಿಂದ. ಎಲ್ಲೋ ಒಂದು ಕಡೆ ಗಮನಿಸಿದ್ರೆ ಎಲ್ನಿನೋ ಅನ್ನೋ ಒಂದು ಈ ಕಾನ್ಸೆಪ್ಟ್ ಏನಿದೆ, ಅದು ಬೇಸಿಗೆಗಾಲದಲ್ಲೇ ಒಂದು ರೀತಿಯಲ್ಲಿ ನಮಗೆ ಮುನ್ಸೂಚನೆ ನೀಡಿತ್ತು ಸರ್. ಯಾಕಂತಂದ್ರೆ
ಪ್ರತಿ ವರ್ಷ ಇರುವ ಬೇಸಿಗೆ ತಾಪಮಾನಕ್ಕಿಂತ ಈ ವರ್ಷ ಅತಿ ಹೆಚ್ಚಾಗಿತ್ತು. ಅದರಲ್ಲೂ ಬೆಂಗಳೂರು ಯಾವಾಗಲೂ ಹವಾಮಾನದಲ್ಲಿ ಒಂದು ರೀತಿಯಲ್ಲಿ ಹೆಸರು ಪ್ರಸಿದ್ಧಿಯಾದಂತಹ ಏರಿಯಾ. ಆದರೆ ಈ ಬೆಂಗಳೂರಲ್ಲೂ ಕೂಡ ಈ ಬಾರಿ ಶೆಕೆ ಅನ್ನುವಂಥದ್ದು ಒಂದು ಕರಾವಳಿ ಭಾಗದಲ್ಲಿ ಬರುವಷ್ಟು ಶೆಕೆ, ಬೆವರಿನ ಅಂಶ ಇಲ್ಲೂ ಕೂಡ ಕಂಡು ಬಂದಿತ್ತು. ಹಾಗಾದ್ರೆ ಬೇಸಿಗೆಗೂ ಕೂಡ ಎಲ್ಲಿನೋ ಎಫೆಕ್ಟ್ ಇತ್ತಾ ಸರ್? ಕಳೆದ ವರ್ಷ 2025ರಲ್ಲಿ ಲ್ಯಾನಿನೋ ಕಂಡೀಷನ್ ಇತ್ತು. ಪೂರ್ವ ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಉಷ್ಣಾಂಶ ಕಡಿಮೆ ಆಗಿತ್ತು. ಹಿಂಗಾಗಿ ಉತ್ತಮ ಮಳೆ ಆಯಿತು. ಮುಂದೆ ಈ ಲ್ಯಾನಿನೋ ಕಂಡೀಷನ್ನು ನ್ಯೂಟ್ರಲ್ ಆಗ್ತಾ ಬಂತು ಈ ವರ್ಷದ ಆರಂಭದಲ್ಲಿ 2026ರಲ್ಲಿ. ನಂತರ ಜೂನು ಸುಮಾರು 2ನೇ ವಾರದಿಂದ ಇದು ಎಲ್ಲಿನೋ ಕಂಡೀಷನ್ ಅಂದ್ರೆ 0.5 ಡಿಗ್ರಿ ಸೆಂಟಿಗ್ರೇಡ್ ತನಕ ಟೆಂಪ್ರೇಚರ್ ಏರಿಕೆ ಆಯ್ತು. ಈಗ ಎಲ್ಲಿನೋ ಕಂಡೀಷನ್ಸ್ ಈಗ ಭಾರಿ ಆ್ಯಕ್ಟಿವ್ ಐತಿ. ಇದರಲ್ಲಿಂದ ಉಷ್ಣಾಂಶನೂ ಕೂಡ ಹೆಚ್ಚಿಗೆ ಆಗೈತಿ. ಮತ್ತು ಬೆಂಗಳೂರಿನಲ್ಲಿ ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಉಷ್ಣಾಂಶ 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ತನಕ ಇತ್ತು ಹಗಲಿ ಹೊತ್ತಿನಲ್ಲಿ. ಆದರೆ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಜಾಸ್ತಿ ಇತ್ತು. ಕೆಲವೊಮ್ಮೆ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ 25 ಡಿಗ್ರಿ ಸೆಂಟಿಗ್ರೇಡ್ ತನಕ ಉಷ್ಣಾಂಶ ಏರಿಕೆ ಆದದ್ದು ನಾನು ನೋಡಿದೆ ಬೆಂಗಳೂರಿನಲ್ಲಿ. ಅಂದ್ರೆ ಹಗಲಿ ವೇಳೆಗಿಂತ ರಾತ್ರಿ ವೇಳೆಯಲ್ಲಿ ಸಾಮಾನ್ಯ ಉಷ್ಣಾಂಶಕ್ಕಿಂತ ಹೆಚ್ಚಿಗೆ ಆಯ್ತು. ಹೀಗಾಗಿ ನಮಗೆ ಜಾಸ್ತಿ ಸೆಕೆ ಅನ್ನಿಸ್ತಿತ್ತು. ಇದಕ್ಕೆ ಮುಖ್ಯ ಕಾರಣ ಹೇಳ್ಬೇಕಂದ್ರೆ ವಾತಾವರಣದಲ್ಲಿ ನೀರಿನ ಅಂದ್ರೆ ಆವಿ ಜಾಸ್ತಿ ಇರ್ತೈತಿ. ಈ ಆವಿ ಅನ್ನೋದು ಏನು ಮಾಡಿದ ರಾತ್ರಿ ವೇಳೆಯಲ್ಲಿ ಸ್ಕೈ ಕ್ಲಿಯರ್ ಇತ್ತಂದ್ರೆ ಬೇಗ ಕೂಲಿಂಗ್ ಆಗಿ ಹೋಗ್ಬಿಡ್ತೈತಿ. ಈ ಆವಿ ಇತ್ತಂದ್ರೆ ಏನು ಮಾಡ್ತಾ, ಇದು ಒಂದು ಗ್ರೀನ್ ಹೌಸ್ ಗ್ಯಾಸ್ ಗತಿ ಕೆಲಸ ಮಾಡ್ತಾ. ಈ ಆವಿ ಭೂಮಿಯಿಂದ ಹೊರಸೂಸುವ ಕಿರಣಗಳನ್ನು ಇದು ಹೀರಿಕೊಂಡು ಇದು ವಾತಾವರಣವನ್ನು ಬೆಚ್ಚಗೆ ಮಾಡ್ತಾ. ಇದೇ ಒಂದು ಕಾರಣದಿಂದಾಗಿ ಬೆಂಗಳೂರಿನಾಗಲೇ ಅಥವಾ ಕರ್ನಾಟಕ ರಾಜ್ಯಾದ್ಯಂತ ಹಗಲಿಕಿನ ರಾತ್ರಿ ವೇಳೆಯಲ್ಲಿ ನಮಗೆ ಜಾಸ್ತಿ ಉಷ್ಣಾಂಶ ಜಾಸ್ತಿ ನಮಗೆ ಸೆಕೆ ಅನ್ನಿಸ್ತಿತ್ತು. ಇದು ಒಂದು ಕಾರಣ. ಇದು ಒಂದು ಅಗಳೆ ಎಲ್ಲಿನೋ ಬರುವ ಸೂಚನೆಗಳು ಇದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲಿನೋ ಬರ್ತಂತೇಳಿ ನಾವೆಲ್ಲ ಊಹಿಸಿದ್ವಿ. ಅದರ ತಕ್ಕಂತೆ ಎಲ್ಲಿನೋ ಈಗ ಆ್ಯಕ್ಟಿವ್ ಆಗಿದೆ. ಇದೇ ಒಂದು ಕಾರಣದಿಂದಾಗಿ. ಸರ್, ನೀವು ಹೇಳಿದ್ರಿ ಆವಿ ಅಂಶ ಹೆಚ್ಚಾಗುತ್ತೆ ಎಲ್ಲಿನೋ ಎಫೆಕ್ಟ್ ಇಂದ ಅಂತ. ಈಗಾಗಲೇ ನಾವು ಕರ್ನಾಟಕದ ಜಲಾಶಯಗಳನ್ನ ನೋಡಿದ್ರೆ ಹಲವಾರು ಜಲಾಶಯಗಳು ನೀರಿನ ಪ್ರಮಾಣ ಕಂಪ್ಲೀಟ್ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಬರಿದಾಗುವ ಸಾಧ್ಯತೆ ಇದೆ, ಪೂರ್ತಿಯಾಗಿ ಬತ್ತಿ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದು ಕೂಡ ಎಲ್ಲಿನೋ ಎಫೆಕ್ಟಾ? ಆವಿ ಆಗೋಕೆಯನ್ನು ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಉಷ್ಣಾಂಶ ಹೆಚ್ಚಿಗಿದ್ದಾಗ ಬೇಗ ಕೆರೆಗಳು ಡ್ಯಾಮ್ಗಳು ಬತ್ತಿ ಹೋಗ್ಬೋದು. ಇದು ಒಂದು ಅಂಶ. ಮತ್ತು ಎರಡನೇದಾಗಿ ಮಳೆ ಬರದೇ ಇರೋದು ಇದು ಒಂದು ಅಂಶ, ಮುಖ್ಯವಾದ ಅಂಶ. ಮುಂದಿನ ದಿನಗಳಲ್ಲಿ ಸರ್ ಚಳಿಗಾಲ ಆರಂಭ ಆಗುತ್ತೆ ಮಳೆಗಾಲದ ನಂತರ. ಮಳೆಗಾಲದ ಕಥೆಯಂತೂ ಇಷ್ಟ ಆಯಿತು. ಇನ್ನು ಹಾಗಾದರೆ ಮುಂದಿನ ದಿನಗಳಲ್ಲಿ ಚಳಿಗಾಲಕ್ಕೂ ಕೂಡ ಈ ಎಲ್ಲಿನೋ ಎಫೆಕ್ಟ್ ಬಿದ್ದು ಚಳಿ ಪ್ರಮಾಣ ಕಡಿಮೆಯಾಗಿ ಅಲ್ಲೂ ಕೂಡ ಶೆಕೆಯ ಪ್ರಮಾಣ ಏನಾದರೂ ಹೆಚ್ಚಾಗುತ್ತಾ? ಎಲ್ಲಿನೋ ಇದ್ದಾಗ ಚಳಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಶಾರ್ಟ್ ವಿಂಟರ್ ಬರ್ತೈತೆ ಅವಾಗ, ಜಾಸ್ತಿ ಲಾಂಗ್ ವಿಂಟರ್ ಬರಲ್ಲ ಅವಾಗ. ಅಂದ್ರೆ ಕಳೆದ ಬಾರಿ ನಾವು ನವೆಂಬರ್ ಲಾಸ್ಟ್ ವೀಕಿಂದಲೇ ನಾವು ಚಳಿಗಾಲ ಆರಂಭವಾಗಿತ್ತು. ಸುಮಾರು ಏಪ್ರಿಲ್ ತನಕ ನಾವು ಕಳೆದ ಬಾರಿ ಚಳಿಗಾಲವನ್ನ ಅನುಭವಿಸಿದ್ವಿ. ಹಾಗಾದ್ರೆ ಈ ಬಾರಿ ಕಡಿಮೆ ಪ್ರಮಾಣ ಎಲ್ಲಿನೋ ಇತ್ತಂದ್ರೆ ಚಳಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಚಳಿ ಕಡಿಮೆ. ಒಂದು ರೀತಿಯಲ್ಲಿ ಜನಕ್ಕೆ ಇದು ಗುಡ್ ನ್ಯೂಸ್. ಸರ್, ಆಗ್ಲೇ ಹೇಳಿದ್ರಿ ಎಲ್ಲಿನೋ ಎಫೆಕ್ಟ್ ಅನ್ನುವಂಥದ್ದು ಸಾಕಷ್ಟು ಮಳೆ ಪ್ರಮಾಣವನ್ನ ಕಡಿಮೆ ಮಾಡಿದೆ ಅಂತ. ಹಾಗಾದ್ರೆ ಇದು ಒಂದ್ ರೀತಿಯಲ್ಲಿ ಏನಾದ್ರೂ ಬರಗಾಲದ ಮುನ್ಸೂಚನೆ ಆಗತ್ತಾ? ಬರಗಾಲಕ್ಕೆ ಏನಾದ್ರೂ ಇದು ಒತ್ತು ಕೊಡುತ್ತಾ ಸರ್? ಹೇಗೆ? ಕೆಲವೊಮ್ಮೆ ಸೂಚನೆಗಳು ಅದಾವು, ಕೆಲವೊಮ್ಮೆ ಬರೋ ಸಾಧ್ಯತೆಗಳು ಕೂಡ ಇರ್ತಾವು. ಈ ಮುಂದಿನ ಒಂದು ವಾರದಲ್ಲಿ ಒಂದು ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳು ಕೂಡ ಸೂಚನೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಜೂನ್ 28, 29, 30ರಂದು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನಾವು ಆರೆಂಜ್ ಅಲರ್ಟನ್ನು ಕೊಟ್ಟಿದ್ವಿ. ಮತ್ತು ಜೂನ್ 28, 29, 30, 1ನೇ ತಾರೀಕಿಂತಲೂ ಕೂಡ ಉತ್ತರ ಒಳನಾಡು ಅಂದ್ರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಕೂಡ ನಾವು ಅಲರ್ಟನ್ನು ಕೊಟ್ಟಿವಿ. ಭಾರಿ ಮಳೆ ಆಗುವಂಥ ಎಚ್ಚರಿಕೆ ಸಾಧ್ಯತೆಗಳದಾವು. ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಬೀದರ್, ಕಲಬುರಗಿಯಲ್ಲಿ ಕೂಡ ಒಂದು ಸ್ವಲ್ಪ
ಜೂನ್ 28, 29ರಂದು ಭಾರಿ ಮಳೆಯಾಗುವ ಸೂಚನೆಗಳು ಅದಾವೆ. ಇದು ಲಾಸ್ಟ್ ಒಂದು ಕ್ವಶನ್ ಸರ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಟ್ರೆಂಡ್ ಆಗ್ತಾ ಇರುವಂಥದ್ದು ನೇರಳೆ ಮರದಲ್ಲಿ ನೇರಳೆ ಹಣ್ಣು ಅತಿ ಹೆಚ್ಚವಾಗಿ ಬಿಟ್ಟಿದೆ. ಹಾಗಾಗಿ ನೇರಳೆ ಹಣ್ಣಿಗೂ ಈ ಬರಗಾಲದ ಮುನ್ಸೂಚನೆಗೂ ಈ ಎಲ್ಲಿನೋಗೂ ಏನಾದರೂ ಸಂಬಂಧ ಇದೆಯಾ ಸರ್? ನಿಜಕ್ಕೂ ನೇರಳೆ ಹಣ್ಣು ಈ ಬರಗಾಲದ ಮುನ್ಸೂಚನೆಯಾಗಿ ಅಥವಾ ಮಳೆಯ ಪ್ರಮಾಣ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಏನಾದರೂ ಈ ಥರ ಬಿಟ್ಟಿದೆಯಾ, ಹೇಗೆ? ಇದು ಇರ್ಬೋದು. ಎಷ್ಟೋ ಸಸ್ಯಗಳು, ಪ್ರಾಣಿಗಳು ಇದನ್ನೆಲ್ಲ ಅವು ಕೆಲವೊಮ್ಮೆ ಮೊದಲೇ ಗ್ರಹಿಸುವ ಶಕ್ತಿ ಅವಕ್ಕೆ ಇರ್ತೈತಿ. ಇದ್ರ ಬಗ್ಗೆ ಡಿಟೇಲ್ ಸ್ಟಡಿ ಮಾಡಿ ನಾವು ಅಂದ್ರೆ ಭಾಳ ವರ್ಷದ್ದು ನಾವು ಡೇಟಾ ಕಲೆಕ್ಟ್ ಮಾಡಿ ಇದಕ್ಕೆ ದೃಢಪಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಸರ್, ರೈತರಿಗೆ ಈ ಬಾರಿ ಏನು ಒಂದು ಮುನ್ಸೂಚನೆ ಕೊಡೋದಾದ್ರೆ, ಒಂದು ಕಿವಿ ಮಾತು ಕೊಡೋದಾದ್ರೆ, ಅವ್ರಿಗೊಂದು ಅಪಾಯ ನೀಡೋದಾದ್ರೆ ಹೇಗೆ? ಯಾಕಂತಂದ್ರೆ ಸಾಕಷ್ಟು ಜನ ಆಕಾಶದತ್ತ ತಲೆ ಎತ್ತಿ ನೋಡ್ತಾ ಇದ್ದಾರೆ. ಮಳೆ ಯಾವಾಗ ಬರುತ್ತೆ, ಬಿತ್ತನೆಯನ್ನ ಯಾವಾಗ ಮಾಡೋದು ಅಂತ ಕಾಯ್ತಾ ಕೂಡ್ತಿದ್ದಾರೆ. ಸೊ ನಮ್ಮ ರೈತರಿಗೆ ಏನು ಹೇಳ್ತೀರಾ ಸರ್? ರೈತರು ನಾನು ಹೇಳ್ಬೇಕಂದ್ರೆ ಕಡಿಮೆ ನೀರಿಗೆ ಬೆಳೆಯುವಂಥ ಬೆಳೆಗಳನ್ನು ತಾವು ಬಿತ್ತಬೇಕು. ಎರಡನೇದಾಗಿ ನೀರನ್ನು ಹಾರ್ವೆಸ್ಟ್ ಮಾಡಬೇಕು, ನೀರನ್ನು ಸಂಗ್ರಹಿಸ್ಕೋಬೇಕು. ತಮ್ಮ ಹೊಲದಲ್ಲಿ ನೀರನ್ನು ಹೊರಗಡೆ ಹೋಗ್ಲಾರ್ದಂಗೆ ನಾವು ನೋಡಿಕೊಳ್ಳೋದು ಇದು ಒಂದು ಮುಖ್ಯ. ಅಂದ್ರೆ ಬಂದ ಮಳೆಯನ್ನ ವೇಸ್ಟ್ ಆಗೋದು ಇದು ಒಂದು ಭಾಳ ಮುಖ್ಯವಾದ. ಥ್ಯಾಂಕ್ ಯು. ಎಸ್, ಕೇಳಿದ್ರಲ್ಲ, ಮಳೆಗಾಲವನ್ನ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ನಿಮಗೆಲ್ರಿಗೂ ಇದು ಒಂದು ಬೇಸರದ ಸಂಗತಿ. ಈ ಬಾರಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಬರಗಾಲದ ಮುನ್ಸೂಚನೆ ಇದು ಅಂತ ಕೂಡ ಹೇಳಬಹುದು. ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ ನಮ್ಮ ರೈತರಿಗೊಂದು ಕಿವಿ ಮಾತು, ಹೆಚ್ಚು ಮಳೆಯನ್ನ ಅಥವಾ ನೀರನ್ನ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಬೆಳೆಗಳನ್ನ ಬೆಳೀರಿ. ಆಕಾಶದತ್ತ ತಲೆ ಎತ್ತಿ ನೋಡ್ತಾ ಇದ್ದೀರಾ, ನಿಮ್ಮ ಕಾಯುವಿಕೆ ಮಳೆಯದ್ದಾಗಿದೆ ಅಂತ ನನಗೂ ಗೊತ್ತು. ಹಾಗೆ ನಮ್ಮ ವಿಜ್ಞಾನಿಗಳು ಕೂಡ ಹೇಳಿದ್ರು, ಎಲ್ಲಾ ತಜ್ಞರು ಕೂಡ ತಿಳಿಸ್ತಾ ಇದ್ದಾರೆ. ಇತ್ತೀಚಿನ ಕಾಲದಲ್ಲಿ ಅಂದ್ರೆ ಮೀನ್ಸ್ ಈಗಿನ ಸಿಚುವೇಶನ್ ಇರುವಂತ ರೀತಿಯಲ್ಲಿ ಬರಗಾಲದ ಮುನ್ಸೂಚನೆ ಇರೋ ಕಾರಣದಿಂದ ಮಳೆಯನ್ನ ಎಕ್ಸ್ಪೆಕ್ಟ್ ಮಾಡೋ ಬದಲಿಗೆ ಬೇಸಿಗೆಗೆ ಅಥವಾ ಮಳೆಯ ನೀರಿನ ಅಂಶವನ್ನ ಕಡಿಮೆ ಪಡೆಯುವಂತಹ ಬೆಳೆಗಳನ್ನ ಬೆಳೀರಿ. ಹಾಗೆ ನೀರನ್ನ ಬಂದಂತಹ ಮಳೆಯ ನೀರನ್ನ ಸಂಗ್ರಹಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮ್ಮಿ ಶೆಟ್ಟಿ, ಸುಮನ್ ಟಿವಿ.